ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮನೆ ದೇವತೆ ಇಲ್ಲದೆ ಕಣ್ಣೀರಾದಂತ ಗೌಡ್ರ ಕುಟುಂಬ ಪದ್ಮನಾಭನಗರ ನಿವಾಸದಲ್ಲಿ ಕುಟುಂಬಸ್ಥರು ಅಂತಿಮ ನಮನ ಸಲ್ಲಿಸುತ್ತಿದ್ದಾರೆ. ಮನೆ ದೇವತೆಯನ್ನ ಕಳ್ಕೊಂಡು ಕಣ್ಣೀರಿಡ್ತಿದ್ದಾರೆ ಕುಟುಂಬಸ್ಥರು. ಪದ್ಮನಾಭನಗರ ನಿವಾಸದಲ್ಲಿ ಕುಟುಂಬಸ್ಥರು ಅಂತಿಮ ನಮನ ಸಲ್ಲಿಸಿದ್ದು, ಚೆನ್ನಮ್ಮ ಪಾರ್ಥಿವ ಶರೀರಕ್ಕೆ ಕುಟುಂಬಸ್ಥರು ಅಂತಿಮ ಪೂಜೆ ಸಲ್ಲಿಸಿರೋದು. ಸೊಸೆ ಅನಿತಾ ಕುಮಾರಸ್ವಾಮಿ, ಮಗಳು ಶೈಲಜಾ, ರೇವತಿ, ನಿಖಿಲ್ ಸೇರಿದಂತೆ ಕುಟುಂಬಸ್ಥರಿಂದ ಅಂತಿಮ ಪೂಜೆ ವಿಧಿವಿಧಾನಗಳು ನೆರವೇರ್ತಿವೆ. ಅತ್ತೆ ಚೆನ್ನಮ್ಮ ಹಣೆಗೆ ಅರಿಶಿಣ ಕುಂಕುಮ ಇಟ್ಟಂತ ಸೊಸೆ ಅನಿತಾ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರುವಾಗಲಿದೆ ಚೆನ್ನಮ್ಮ ಅಂತಿಮ ಯಾತ್ರೆ. ಹೊಳೆ ನರಸೀಪುರದತ್ತ ಸಾಗಲಿರುವಂಥ ಚೆನ್ನಮ್ಮ ಪಾರ್ಥಿವ ಶರೀರ ಹೂಗಳಿಂದ ಅಲಂಕೃತಗೊಂಡಿರುವಂಥ ವಾಹನದಲ್ಲಿ ಅಂತಿಮ ಯಾತ್ರೆ ಶುರುವಾಗಲಿದೆ. ನೆಲಮಂಗಲ, ಕುಣಿಗಲ್, ಬೆಳ್ಳೂರು ಕ್ರಾಸ್, ಚನ್ನರಾಯಪಟ್ಟಣ, ಹಾಸನ, ಡೈರಿ ಸರ್ಕಲ್, ಎನ್ಆರ್ ಸರ್ಕಲ್ನ ಸೇರಿದಂತೆ ಮೊಸಳೆ ಹೊಸಳ್ಳಿ ಮಾರ್ಗವಾಗಿ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ಸಾಗಲಿದೆ. ನಾವೇ ಎತ್ತೋದಣ್ಣ, ನಾವೇ ಎಕ್ಸ್ಪರ್ಟ್ಸ್. ನಾವೇ ಎತ್ತೋದಣ್ಣ, ನಾವೇ ಎಕ್ಸ್ಪರ್ಟ್ಸ್. ಪದ್ಮನಾಭನಗರದ ನಿವಾಸದಲ್ಲಿ ಅಂತಿಮ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸ್ತಾ ಇರುವಂತಹ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಚೆನ್ನಮ್ಮ ಅವರ ಪುತ್ರಿಯರು, ಅದರ ಜೊತೆಗೆ ಅವರ ಸೊಸೆಯಂದಿರು ಅವರಿಗೆ ಪೂಜೆಯನ್ನು ನೆರವೇರಿಸ್ತಾ ಇರೋದು. ಹೂ ಮುಡಿಸಿ, ಅರಿಶಿಣ ಕುಂಕುಮವನ್ನು ಧರಿಸಿ, ಯಾಕೆಂದರೆ ಮುತ್ತೈದೆಯಾಗಿ ಸಾವನ್ನಪ್ಪಿರೋದು ಚೆನ್ನಮ್ಮ. ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ವಿಧಿವಿಧಾನಗಳ ಮೂಲಕ ಪೂಜೆಯನ್ನು ನೆರವೇರಿಸ್ತಾ ಇದ್ದಾರೆ ಕುಟುಂಬಸ್ಥರು. ಸದ್ಯ ಪದ್ಮನಾಭನಗರದಲ್ಲಿ ನಡೀತಾ ಇರುವಂಥ ಪೂಜಾ ವಿಧಾನಗಳಿದು. ತದನಂತರದಲ್ಲಿ ಪಾರ್ಥಿವ ಶರೀರವನ್ನು ವಾಹನದಲ್ಲಿ ಇರಿಸ್ಕೊಂಡು ಅಂತಿಮ ಯಾತ್ರೆಯನ್ನು ಶುರು ಮಾಡ್ತಾರೆ. ಹಾದಿಯುದ್ದಕ್ಕೂ ಕೂಡ ಅಭಿಮಾನಿಗಳು, ಜೊತೆಗೆ ಅಕ್ಕಪಕ್ಕದ ಊರಿನವರು, ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅಂತ ಅಂದರೆ ಅನ್ನಪೂರ್ಣೇಶ್ವರಿ ಅಂತಾನೆ ಪ್ರಸಿದ್ಧಿ. ಹಾಗಾಗಿ ಅವರನ್ನು ನೋಡೋದಕ್ಕೆ ಅಂತ ಕಾಯ್ತಿದ್ದಾರೆ ಜನ.